ವಿಕಸಿತ ಭಾರತದ ಅಮೃತ ಕಾಲದ ಅಡಿಯಲ್ಲಿ ಸೇವಾ ಸುಶಾಸನ ಬಡವರ ಕಲ್ಯಾಣದ 11 ವರ್ಷಗಳ ಜನಸಾಮಾನ್ಯರಿಗೆ ತಿಳಿಸಲು ವೃತ್ತಿಪರರ ಸಭೆಯನ್ನು ಮಂಡ್ಯದ ವೈಠಲ ಸಮುದಾಯ ಭವನದಲ್ಲಿ ಆಯೋಜನೆ ಮಾಡಲಾಯಿತು. ನಂತರ ಮಾತನಾಡಿದ ಡಾಕ್ಟರ್ ನವೀನ್, ಬಿಜೆಪಿ ಪಕ್ಷವು ಎಲ್ಲ ಜಾತಿ ಧರ್ಮದ ಜನರಿಗೆ ಕಾರ್ಯಕ್ರಮ ರೂಪಿಸಿದ. ನಾವು ಕಾರ್ಯಕರ್ತರಾಗಿ ಓದಿ ತಿಳಿದುಕೊಂಡು ಜನರಿಗೆ ತಲುಪಿಸುವ ಪ್ರಯತ್ನ ಮಾಡಬೇಕು. ಅಭಿವೃದ್ಧಿಯ ಗುರಿ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ಸಂವಿಧಾನದ ಆಶಯ ತಲುಪಿದಾಗ ಹಾಗೂ ನಮ್ಮ ಕೆಲಸ ಜನರಿಗೆ ತಲುಪಿಸಲು ನಾವೆಲ್ಲರೂ ಒಟ್ಟಾಗಿ ಕೆಲಸ ಮಾಡಬೇಕು. ವಿಕಸಿತ ಭಾರತ ಕಟ್ಟಲು ವೃತ್ತಿಪರರು ಹಾಗೂ ಪಕ್ಷದ ಕಾರ್ಯಕರ್ತರು ಕೆಲಸ ಮಾಡಬೇಕು. ಬಿಜೆಪಿಯ ಕಾರ್ಯಕ್ರಮಗಳನ್ನು ಎಲ್ಲ ಸಮುದಾಯದ ಜನರಿಗೆ ತಲುಪಬೇಕು. ಈ ಪಕ್ಷ ತಳ ಸಮುದಾಯಕ್ಕೆ ಅವಕಾಶ ಕೊಟ್ಟಿದೆ. ಈ ದೇಶದ 70% ಜನರಿಗೆ ಆದ್ಯತೆ ಕೊಟ್ಟಿದೆ. 500 ಲಕ್ಷ ಕೋಟಿ ಉತ್ಪಾದನೆ ಮಾಡುವ ಮಟ್ಟಕ್ಕೆ ಹೋದರೆ ವಿಕಸಿತ ಭಾರತ ಕಟ್ಟಲು ಸಾಧ್ಯ. ಕೇಂದ್ರ ಸರ್ಕಾರ ಈ ಭೂಮಿಯನ್ನು ಪರಿಸರ ಉಳಿಸಲು ಕಾರ್ಯಕ್ರಮ ರೂಪಿಸಿದೆ. ತುಷ್ಟೀಕರಣದ ರಾಜಕಾರಣ ನಮ್ಮ ಪಕ್ಷ ಮಾಡಲ್ಲ. ನಮ್ಮಲ್ಲಿ ರಾಜಕಾರಣ ಇರೋದೇ ಜಾತಿ ಧರ್ಮದ ಆಧಾರದಲ್ಲಿ. ಆದರೆ ಮೋದಿಯವರು ವಿಕಾಸವಾದ ಮೇಲೆ ರಾಜಕಾರಣ ನಡೆಯಬೇಕು ಎನ್ನುವುದು ಅವರ ಆಶಯವಾಗಿದೆ. ಕಾರ್ಯಕ್ರಮದಲ್ಲಿ ಡಾಕ್ಟರ್ ನವೀನ್, ಇಂದ್ರಕುಮಾರ್, ಅಶೋಕ್ ಕುಮಾರ್, ಎಸ್ಪಿ ಸ್ವಾಮಿ, ಪನೀಶ್, ಡಾಕ್ಟರ್ ಸದಾನಂದ, ಸಿದ್ದರಾಮಯ್ಯ, ಡಾಕ್ಟರ್ ಇಂದ್ರೇಶ್, ಸುಜಾತ, ಕೆಂಪಬೋರಯ್ಯ, ವಿವೇಕ್ ಉಪಸ್ಥಿತರಿದ್ದರು. ವರದಿ ಗಿರೀಶ್, ಮಂಡ್ಯ. ತಮ್ಮಲ್ಲಿ ನನ್ನ ಕೈ ಮುಗಿದು ಕೇಳಿಕೊಳ್ಳೋದಿಷ್ಟೇ, ನೀವು ಕುಳಿತಿರುವಂಥ ಎಲ್ಲ ಕಾರ್ಯಕರ್ತರಿಗೂ ಕೂಡ 2028ಕ್ಕೆ ನಡೆಯುವ ಚುನಾವಣೆಯಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಲೇಬೇಕು ಅನ್ನೋ ಮನಸ್ಥಿತಿ ಆಲ್ಮೋಸ್ಟ್ ಎಲ್ಲರಿಗೂ ಇದೆ. ಇಲ್ಲಿರುವಂಥ ಯಾವ ಕಾರ್ಯಕರ್ತರು ಕೂಡ ಈ ದರಿದ್ರ ಕಾಂಗ್ರೆಸ್ ಸರ್ಕಾರ ತೊಲಗಲಿ, ನಮ್ಮ ರಾಜ್ಯ ಸರ್ಕಾರ ಬರಲಿ ಅನ್ನೋ ಒಂದು ಆಸೆಯಿಂದ ಇವತ್ತೆಲ್ಲ ನಮ್ಮ ಸಮಯವನ್ನು ಕೊಟ್ಕೊಂಡು ನಾವು ಇಷ್ಟು ಸಮಯ ಎಲ್ಲ ಒಂದು ವ್ಯರ್ಥ ಆಗದ ರೀತಿಯಲ್ಲಿ ದೇಶಕ್ಕೋಸ್ಕರ ಪಕ್ಷಕ್ಕೋಸ್ಕರ ತಾವೆಲ್ಲ ನೀಡ್ತಾ ಇದ್ದೀವಿ. ಇವತ್ತು ಸುಮಾರು ಜನ ನಮ್ಮ ಮಧ್ಯದಲ್ಲಿ ಕೂತಿರುವಂಥದ್ದು ನಮ್ಮ ಕೇಂದ್ರ ಸರ್ಕಾರದ ಯೋಜನೆಗಳನ್ನ, ನಮ್ಮ ಮಳವಳ್ಳಿಯ ಮಧುಗಂಗಾಧರವರು ಸುಮಾರು ಕಾರ್ಯಕ್ರಮಗಳನ್ನ ಮಳವಳ್ಳಿನಲ್ಲಿ ನನಗೆ ಗೊತ್ತಿರೋಕ್ಕೆ ತುಂಬಾ ಕಾರ್ಯಕ್ರಮಗಳನ್ನ ಫಲಾನುಭವಿಗಳಿಗೆ ತಲುಪುವಂತ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ನಮ್ಮ ಕ್ಷೇತ್ರದಲ್ಲಿ ರಾಮಚಂದ್ರವರು ಕೂಡ ಸುಮಾರು ಕಾರ್ಯಕ್ರಮಗಳು, ವಿಶ್ವಕರ್ಮ ಯೋಜನೆಗಳಲ್ಲಿ ಸುಮಾರು ಕಾರ್ಯಕ್ರಮಗಳನ್ನ ಅಲ್ಲಿ ತಲುಪಿಸೋ ದೃಷ್ಟಿನಲ್ಲಿ ಅವಿರತವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ಈಗ ನಮ್ಮ ಸರ್ಕಾರ ಇಲ್ಲ, ನಾವೇನೋ ಕೆಲಸ ಮಾಡಬೇಕು ಅಥವಾ ಏನೋ ಕೆಲಸ ಜನಗಳು ಕೊಡಬೇಕು ಅನ್ನೋ ದೃಷ್ಟಿನಲ್ಲಿ ಏನೂ ಮಾಡಬೇಕಾಗಿಲ್ಲ. ನಮ್ಮ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರು ಮಾಡಿದಂಥ ಕೆಲಸಗಳನ್ನ ನಾವು ಮನೆ ಮನೆಗೆ ತಲುಪಿಸೋದ್ರ ಮೂಲಕ ಮುಂದಿನ 2028ರ ಚುನಾವಣೆಯಲ್ಲಿ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ 7 ವಿಧಾನಸಭಾ ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲ್ಲುವಂಥ ದೃಷ್ಟಿಯಲ್ಲಿ ನಾವೆಲ್ಲರೂ ಕೆಲಸ ಮಾಡಬೇಕು ಅಂತ ನಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತಾ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರುವಂಥ ಸಂಚಾಲಕರು, ಸಹ ಸಂಚಾಲಕರುಗಳಾದ ಅಶೋಕ್ ಅವರೇ, ಡಾಕ್ಟರ್ ಸದಾನಂದ ಅವರೇ, ಕೆಂಪೋರವರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನ ತಿಳಿಸ್ತಾ ಇಷ್ಟು ಸಮಾಧಾನವಾಗಿ ಕುಳಿತು ಗ್ರಾಮಗಳೆಲ್ಲ ಮಾಡಿ ಸಾಕು. ಇಡೀ 240-250 ಬೂತನ್ನು ನೀವು ಮಾಡಿದಿಲ್ಲ, ನಮ್ಗೆ ಗೊತ್ತಿದೆ. ಯಾಕೆಂದ್ರೆ ರಕ್ತ ಮಾತ್ರ ಕೊಡ್ತೀರಾ, ಇಲ್ಲ ಅಂತ ನಾನು ಹೇಳಲ್ಲ. ಆದ್ರೆ ಅಟ್ಲೀಸ್ಟ್ 5 ಗ್ರಾಮದಲ್ಲಿ 5 ಸ್ಕೀಮ್ಗಳು ರೈತರಿಗೆ ತಲುಪುವಂತ ಸ್ಕೀಮ್ಗಳನ್ನ ನೀವು ಅಡಾಪ್ಟ್ ಮಾಡಿ. ನಮ್ಮ ಜಿಲ್ಲಾಧ್ಯಕ್ಷರಿಗೂ ಸಂತೋಷ ಆಗ್ತಿದೆ, ನಾವು ಇಲ್ಲಿಂದ ಮಾತಾಡಿದ್ರೆ ನಮಗೂ ಸಂತೋಷ ಆಗ್ತದೆ. ಯಾಕೆಂದ್ರೆ ನಾವು ಇಲ್ಲಿ ಹೇಳ್ತೀವಿ, ನೀವು ಪಾಡಿ ನೀವು ಇಲ್ಲೇ ಮುಗಿಸ್ಬಿಟ್ಟು ಹೋಗ್ತೀರಿ. ದಯವಿಟ್ಟು ಮಂಡಲ ಅಧ್ಯಕ್ಷರುಗಳನ್ನ ನಾನು ವಿನಂತಿ ಮಾಡ್ತೇನೆ, ಅರ್ಧ ಎಲೆಕ್ಷನ್ ಆಗೋಗಿದೆ, ಇನ್ನು ಅರ್ಥ ಆಗಿಲ್ಲ, ನಾವು ಬಿಡ್ತೀವೋ ಅನ್ನೋದೊಂದು ಇದರಲ್ಲಿದ್ದೀರಿ. ದಯವಿಟ್ಟು ಸದ್ಯಕ್ಕೆ ನೀವು ಎಲ್ಲಿ ಗಂಟೆ ಇರ್ತಾರೆ ನೀವೇ. ಹಾಗಾಗಿ ದಯವಿಟ್ಟು ಯಾವುದಾದ್ರೂ 5 ಗ್ರಾಮ ಸೆಲೆಕ್ಟ್ ಮಾಡಿ. 5 ಗ್ರಾಮಕ್ಕಂತೂ ವಿಸಿಟ್ ಮಾಡೋದೇ ಜಿಲ್ಲಾಧ್ಯಕ್ಷರು ನಾವು. ನೀವು ಎಷ್ಟು ಕಾರ್ಯಕ್ರಮ ಯಾವ ಮನೆಗೆ ತಲುಪಿಸಿದ್ರಿ? 5 ಸ್ಕೀಮ್ಗಳಷ್ಟೇ, ನಾನು ಜಾಸ್ತಿ ಹೇಳಲ್ಲ. ಅದನ್ನು ನೀವು ತಲುಪಿಸಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ, ಯಾಕೆಂದ್ರೆ ಡಾಕ್ಟರ್ ನವೀನ್ ಅವರು ನಿಮ್ಗೆ ಏನು ಹೇಳಬೇಕು ಎಲ್ಲ ಹೇಳಿದ್ದಾರೆ. ಅದ್ರ ಜೊತೆಗೆ ಅಡಿಷನ್ ಆಗಿ ನಮ್ಮ ಪಣಿಜಿಯವರು ಕೂಡ ಹೇಳ್ತಿದ್ದಾರೆ. ಪುನಃ ನಾನು ಹೇಳಿದ್ರೆ ನೀವಿಲ್ಲ ಎದ್ದೇ ಹೋಗ್ಬಿಡ್ತೀವಿ. ಹಾಗಾಗಿ
ನಾನು ಹೇಳಲಿಕ್ಕೆ ಹೋಗಲ್ಲ. ನಾನು ಹೇಳೋದು ಇಷ್ಟೇ, ದಯವಿಟ್ಟು ಇಷ್ಟು ಕೆಲಸ ಮಾಡಿ. ಒಂದೆರಡು ದಿನ ನಾವು ಜಿಲ್ಲಾಧ್ಯಕ್ಷರನ್ನ ಕೇಳ್ಕೊಳ್ತೀನಿ, ಎಲ್ಲಿ 5 ಗ್ರಾಮ ಮಾಡಿದ್ದೀನಿ ನಮ್ಮ ರಿಪೋರ್ಟ್ ಬೇಕವ್ರೆ. 5 ಸ್ಕೀಮ್ಗಳು ಯಾವ ಗ್ರಾಮಗಳು ಮಾಡಿದ್ದಾರೆ ಮಂಡಲ ಅಧ್ಯಕ್ಷಗಳಂತ ತೆಗೆದುಕೊಳ್ಬೇಕು. ಯಾರ ಫಲಾನುಭವಿಗಳು ಅವ್ರನ್ನ ಲಿಸ್ಟ್ ಕೊಡಬೇಕು, ಫೋನ್ ನಂಬರ್ ಸೇರಿಸಿ ಕೊಟ್ಟರೆ ಅಟ್ಲೀಸ್ಟ್ ನಮಗೆ ರಾಜ್ಯದಲ್ಲಾದರೂ ಗುರುತಿಸ್ತಾರೆ. ಅದೊಂದು ಕೆಲಸ ಮಾಡಿದರೆ ಮಂಡ್ಯದಲ್ಲಿ ಅನ್ನೋದನ್ನು ಗೊತ್ತಾಗ್ತದೆ. ದಯವಿಟ್ಟು ಇತ್ತ ಕಡೆ ಗಮನ ಕೊಟ್ಟು ಮಾಡಿ ಅಂತ ನಾನು ಹೇಳ್ತಾ, ನನ್ನನ್ನು ಇಲ್ಲಿ ಕರೆದು ಮಾತನಾಡಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ಆಯೋಜಕರಿಗೆ ನಾನು ವಂದಿಸ್ತಾ, ಮತ್ತೆ ನಿಮ್ಮೆಲ್ಲರಿಗೂ ಇಷ್ಟೊಂದು ಪೇಷನ್ಸ್ ಇಟ್ಟು ಕುಳಿತು ಕೇಳ್ತಾ ಇದ್ರೆ ನಮ್ಮೆಲ್ಲ ಸಹೋದರರು ಮತ್ತು ಕಾರ್ಯಕರ್ತ ಬಂಧುಗಳು ನಿಮಗೆಲ್ಲ ನನ್ನ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ ಎರಡು ಮಾತುಗಳು. ಏನೇ ಮಾಡಿ ಅದರಲ್ಲಿ ಒಂದು ತನ್ನದೇ ಆದಂಥ ಒಂದು ಐಡೆಂಟಿಟಿ ಇರುತ್ತೆ. ಎಷ್ಟು ದೇಶವನ್ನು ಆಳಿದವರು, ಎಷ್ಟು ರಾಜಕೀಯ ಪಕ್ಷಗಳು ತಾವು ಮಾಡಿರ್ತಕ್ಕಂಥ ಕೆಲಸವನ್ನ ಜನರ ಹತ್ರ ತೆಗೆದುಕೊಂಡು ಹೋಗೋದು, ಒಪಿನಿಯನ್ ತೆಗೆದುಕೊಳ್ಳೋದು, ಸಾಮಾಜಿಕ ಲೆಕ್ಕ ಪರಿಶೋಧನೆ ಮಾಡೋದು, ನಾವು ಮಾಡಿರ್ತಕ್ಕಂಥ ಅಥವಾ ಮಾಡ್ತಿರ್ತಕ್ಕಂಥ ಕಾರ್ಯಕ್ರಮಗಳಲ್ಲಿ ಏನಾದ್ರು ಲೋಪದೋಷಗಳಿದೆಯಾ, ಎಷ್ಟು ಮಟ್ಟಿಗೆ ಅನುಷ್ಠಾನ ಆಗಿದೆ, ಎಷ್ಟು ಜನರ ಜೀವನ ಮಟ್ಟ ಬದಲಾಗಿದೆ ಅನ್ನೋದನ್ನ ತಿಳ್ಕೊಳ್ತಕ್ಕಂಥ ಕೆಲಸ ಯಾವ್ದಾದ್ರು ಪಕ್ಷ ಮಾಡ್ತಾ ಇದ್ರೆ ಅದು ಭಾರತೀಯ ಜನತಾ ಪಕ್ಷ. ನಾವು ಆ ಪಕ್ಷದಲ್ಲಿ ಕೆಲಸ ಮಾಡಲಿಕ್ಕೆ ಹೆಮ್ಮೆ ಪಡಬೇಕೋ ಬೇಡ? ಹೆಮ್ಮೆ ಪಟ್ಟರು ಸಾಕು. ಮೋದಿಯವರು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳ ಜನರಿಗೆ ತಲುಪಿಸ್ಬೇಕೋ ಬೇಡ? 11 ವರ್ಷ ಆಯ್ತಲ್ಲ. ನಾನು ನಿಮ್ಮಲ್ಲಿ ಏನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಅಂತಂದ್ರೆ, ಪಕ್ಷ ತಂದಿರ್ತಕ್ಕಂಥ ಒತ್ತಿಗೆ ಏನಿದೆ ದಯವಿಟ್ಟು ಅದನ್ನು ಓದಿ. ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ರಂಗಗಳಿಗೂ, ಎಲ್ಲ ವರ್ಗದ ಜನರಿಗೂ, ಎಲ್ಲ ಜಾತಿ, ಎಲ್ಲ ಧರ್ಮದ ಜನರಿಗೂ ಕಾರ್ಯಕ್ರಮಗಳನ್ನ ರೂಪಿಸಿದ್ದಾರೆ. ನಾವು ಓದಿ ತಿಳ್ಕೊಂಡು ಜನರಿಗೆ ತಲುಪಿಸ್ತಕ್ಕಂಥ ಕೆಲಸಗಳನ್ನ ಯಾರು ಮಾಡಬೇಕು, ಅದಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಹಮ್ಮಿಕೊಟ್ಟಿದ್ದಾರೆ.